ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಸರ್ವರಿಗೂ ಶರಣು ಶರಣು. ಜಗತ್ತನ್ನ ಸರಿಯಾಗಿ ಅರ್ಥ ಮಾಡಿಕೊಳ್ಳೋದಕ್ಕೆ ವಿಜ್ಞಾನದಲ್ಲಿ ಉಂಟಾದ ಕ್ರಾಂತಿಕಾರಿ ಬದಲಾವಣೆಗಳು, ಕ್ರಾಂತಿಕಾರಿ ಸಂಶೋಧನೆಗಳು ಅನುಕೂಲ ಆಯಿತು. ಮೊದಲು ಸಾಮಾನ್ಯವಾಗಿ ಎಲ್ಲರೂ ಜಿಯೋಸೆಂಟ್ರಿಕ್ ಥಿಯರಿ, ಭೂಮಿ ಸುತ್ತ ಚಂದ್ರ ಸೂರ್ಯ ಎಲ್ಲ ಸುತ್ತಾರೆ ಅಂತ ತಿಳ್ಕೊಂಡಿದ್ರು. ವಿಜ್ಞಾನದ ಸಂಶೋಧನೆಯ ಫಲವಾಗಿ ದೂರದರ್ಶಕ ಯಂತ್ರವನ್ನು ಕಂಡುಹಿಡಿದ ಮೇಲೆ ಗೊತ್ತಾಯ್ತು ಸೂರ್ಯನೇ ಈ ಸೌರವ್ಯೂಹದ ಕೇಂದ್ರ. ಆ ಸೌರವ್ಯೂಹದಲ್ಲಿ ಭೂಮಿ ಒಂದು ಗ್ರಹ. ಪಂಚಾಂಗಗಳಲ್ಲಿ ಈಗಲೂ ಕೂಡ ಸೂರ್ಯನನ್ನ ಗ್ರಹ ಅಂತ ಹೇಳಿಬಿಟ್ಟು ಸಂಬೋಧಿಸ್ತಾರೆ. ಆದರೆ ಸೂರ್ಯ ಗ್ರಹ ಅಲ್ಲ, ಸೂರ್ಯ ಒಂದು ನಕ್ಷತ್ರ, ಅಂದರೆ ಸ್ವಯಂ ಪ್ರಕಾಶ ಇರುವಂತಹ ನಕ್ಷತ್ರ ಅಂತ ಗೊತ್ತಾಯ್ತು. ಇವೆಲ್ಲ ಬಹಳ ದೊಡ್ಡ ಬದಲಾವಣೆಗಳು ಮತ್ತು ಜ್ಞಾನ ದೃಷ್ಟಿಯಿಂದ ಮತ್ತು ವಿಚಾರ ಮಾಡುವ ದೃಷ್ಟಿಯಿಂದ ಇವೆಲ್ಲ ಅಗತ್ಯ ಇತ್ತು. ಆಮೇಲೆ ಚಂದ್ರ ಅಂತಂದ್ರೆ ಅವನು ಹಿಮಾಲಯದಲ್ಲಿದ್ದಾನೆ, ಹಿಮಾಲಯದ ಗೌರಿಶಂಕರ ಶಿಖರ ಅಂತ ಕರಿತಿರೋ ಏನ ಪರ್ವತವೇ ಅಥವಾ ಕೈಲಾಸ, ಅಲ್ಲಿ ಶಿವ ಇದ್ದಾನೆ ಅನ್ನುವ ಭಾವನೆ ಇತ್ತು. ಕೆಲವರೆಲ್ಲ ಮೌಂಟ್ ಎವರೆಸ್ಟ್ ಹತ್ತಿ ಬಂದಂತಹ ತೇನ್ಸಿಂಗ್ಗೆ ಹೇಳಿದ್ರಂತೆ, ನಾನು ಅಲ್ಲಿ ದೇವತೆಗಳನ್ನು ಕಂಡೆ ಅಂತ ಹೇಳು, ಶಿವಪಾರ್ವತಿಯರನ್ನು ಕಂಡೆ ಅಂತ ಹೇಳು. ಆಗ ಅವನು ಹೇಳ್ತಾನೆ, ಇಲ್ಲ, ನಾನು ಸುಳ್ಳು ಹೇಳಲಾರೆ, ನಾನು ಅಲ್ಲಿ ಯಾರನ್ನು ಕಂಡಿಲ್ಲ. ಒಂದ್ ವೇಳೆ ತೇನ್ಸಿಂಗ್ ಹೇಳಬೇಕು ಅಂದ್ರೆ ಅವನ ಜೊತೆ ಇನ್ನೂ ಒಬ್ಬ ಇದ್ದ, ಇವನು ಒಬ್ಬನೇ ಇರ್ಲಿಲ್ವಲ್ಲ, ಹೆಡ್ಮಂಡ್ ಇಲೇರಿ ಇದ್ದ. ಅವನು ನ್ಯೂಜಿಲೆಂಡ್ ಅವನಂತ ಕಾಣುತ್ತೆ, ನ್ಯೂಜಿಲೆಂಡ್ ಅವನು. ಅಂದ್ರೆ ಜನರಿಗೆ ತಾವು ನಂಬಿದ ಭಾವನೆಗಳೇ ಸರಿ, ಏನಾದ್ರೂ ಮಾಡಿ ಅದನ್ನೇ ಪೋಷಿಸ್ಬೇಕು. ನನ್ನ ಭಾವನೆಗೆ ನೀವು ಬರದೆ ಹೋದ್ರೆ ನಿಮ್ಮನ್ನು ಕೊಂದು ಹಾಕ್ಬೇಕು. ಈ ಭಾವನೆ ಈ ಮತ ಧರ್ಮಗಳಲ್ಲಿ, ಎಲ್ಲಾ ಧರ್ಮಗಳಲ್ಲೂ ಇತ್ತು ಹೆಚ್ಚು ಕಡಿಮೆ. ಅದರಲ್ಲಿ ಮುಸಲ್ಮಾನರಲ್ಲಿ ಜೋರಿದೆ ಅಷ್ಟೇ. ಮುಸಲ್ಮಾನರಲ್ಲಿ ಒಂದು 99% ಇದ್ರೆ ಇನ್ನು ಬಾಕಿ ಧರ್ಮಗಳಲ್ಲಿ 9% ಆದ್ರೂ ಇದೆ, ಇಲ್ಲ ಅಂತ ಹೇಳಕ್ಕಾಗಲ್ಲ. ಕ್ರಿಶ್ಚಿಯನ್ರು ಕೂಡ ಎಷ್ಟೋ ಬುಡಕಟ್ಟಿನ ಜನಾಂಗಗಳನ್ನು ನಾಶ ಮಾಡಿಬಿಟ್ಟಿದ್ದಾರೆ. ತಮ್ಮ ಧರ್ಮಕ್ಕೆ ಬರದೇ ಇದ್ದಾಗ, ತಮ್ಮ ಧರ್ಮವನ್ನು ಒಪ್ಕೊಳ್ಳದೇ ಇದ್ದಾಗ ಕ್ರಿಶ್ಚಿಯನ್ ಪಾದ್ರಿಗಳನ್ನು ಅವ್ರು ಕೊಂದು ಹಾಕಿದ್ದಾರೆ, ಅವರನ್ನು ಇವ್ರು ಕೊಂದು ಹಾಕಿದ್ದಾರೆ. ಇದು ನಡೆದಿದೆ. ಪರಸ್ಪರ ಮತ ಧರ್ಮಗಳ ಮೇಲೆ ದಾಳಿ ನಮ್ಮ ದೇಶದಲ್ಲೂ ಕೂಡ ನಡೀತಾನೆ ಇತ್ತು. ಶೈವರ ಮೇಲೆ ವೈಷ್ಣವರು, ವೈಷ್ಣವ್ರ ಮೇಲೆ ಶೈವರು, ಇವೆಲ್ಲ ಇತ್ತು. ಅಂದ್ರೆ ಜಗತ್ತಿನಲ್ಲಿ ಹೊಡೆದಾಟ ಬಡದಾಟಗಳು ಯಾವತ್ತೂ ಇರುತ್ತೆ, ಅದು ಇರಬೇಕು ಅಂತಾನು ಅನ್ಸುತ್ತೆ. ಪ್ರಾಯಶಃ ಸಂಪೂರ್ಣವಾಗಿ ಹೊಡೆದಾಟ ಬಡದಾಟ ನಿಲ್ಸಕ್ ಆಗಲ್ಲ. ನಾವೇನೇ ಶಾಂತಿ ಮಂತ್ರ ಹೇಳ್ಬೋದು, ಬೇಕಾದಂತ ಶಾಂತಿ ಬಯಸ್ಬೋದು, ಶಾಂತಿ ಹೇಳೋರ್ನೇ ಕೊಂದು ಹಾಕ್ಬಿಟ್ಟಿದ್ದಾರೆ. ಗೊತ್ತಾಯ್ತಲ್ವಾ? ಶಾಂತಿ 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 ಅಂತ ಹೇಳೋರ್ನೇ ಕೊಂದು ಹಾಕ್ಬಿಟ್ಟಿದ್ದಾರೆ. ಆದ್ರಿಂದ ಈ ಜಗತ್ತಿರೋ ತನಕ ಇಷ್ಟೇ, ನಾವು ಬದಲಾವಣೆ ಆಗ್ಬೇಕೆ ಹೊರತು ಇಡೀ ಜಗತ್ತೇ ಬದಲಾವಣೆ ಆಗ್ಬೇಕು ಅಂತ ಇಲ್ಲ. ವಿಜ್ಞಾನ ಇಂತಹ ಅನೇಕ ತಪ್ಪು ನಂಬಿಕೆಗಳಿಗೆ, ಮೂಢನಂಬಿಕೆ ಅಂತ ಕರೆಯಕ್ಕಾಗಲ್ಲ ಇವನ್ನು, ತಪ್ಪು ನಂಬಿಕೆಗಳು. ಯಾಕಂದ್ರೆ ಅವ್ರ ಮಟ್ಟಕ್ಕಿದ್ದನ್ನ, ಅವ್ರಿಗೇನು ಅನುಭವಕ್ಕೆ ಬಂದಿತ್ತೋ ಅಥವಾ ಅವ್ರ ಕಣ್ಣಿಗೇನು ಕಾಣಿಸ್ತಿತ್ತೋ ಆ ಪ್ರಕಾರ ಹೇಳಿದ್ರು, ಅವಾಗ ತಪ್ಪಲ್ಲ.
ಈಗ ವಿಜ್ಞಾನದ ಬೆಳಕಿನಲ್ಲಿ ವಿಜ್ಞಾನದ ಸಾಧನಗಳನ್ನು ಬಳಸ್ಕೊಂಡು ಏನು ನಾವು ಹೊಸ ಹೊಸ ಸತ್ಯಗಳನ್ನು ಗ್ರಹಿಸಿದೀವೋ ಅದನ್ನು ತಿಳ್ಕೋಬೇಕು. ಜಗತ್ತಿನಲ್ಲಿ ವೈಜ್ಞಾನಿಕ ಕ್ರಾಂತಿ ಆದ್ಮೇಲೆ ಏನ್ ತೊಡಕು ಅಥವಾ ಏನ್ ಸವಾಲ್ ಬಂತು ಭಕ್ತರಿಗೆ ಅಂದ್ರೆ, ಮೊದಲು ಭಯದಿಂದ ಭಕ್ತಿ ಇಟ್ಕೊಂಡಿದ್ರು, ಭಯ ಮಿಶ್ರಿತ ಭಕ್ತಿ. ನಾವು ಕೆಟ್ಟದ್ ಮಾಡಿದ್ರೆ ನಮಗೆ ಕೆಟ್ಟದ್ದಾಗತ್ತೆ. ಆದ್ರೂ ಅವ್ರೇನ್ ಕೆಟ್ಟದ್ ಮಾಡೋದೇನು ಸಂಪೂರ್ಣ ಬಿಟ್ಬಿಟ್ಟಿದ್ರು ಅಂತ ಅಲ್ಲ. ಜಾತೀಯತೆ ಆಗ್ಲಿ, ಸ್ತ್ರೀ ಶೋಷಣೆ ಆಗ್ಲಿ, ಪ್ರಾಣಿ ಬಲಿ ಆಗ್ಲಿ, ಮತ್ತೆ ಇವೆಲ್ಲ ಕೆಟ್ಟವೇ ಅಲ್ಲ. ಅದನ್ನು ದೇವ್ರ ಹೆಸರಲ್ಲೇ ಮಾಡ್ತಾ ಇದ್ರು. ಅದು ವಿಚಿತ್ರ. ಯಾಗ ಯಜ್ಞದಲ್ಲಿ ಬಲಿ ಕೊಟ್ರೆ ಅದು ಡೈರೆಕ್ಟ್ ನೇರವಾಗಿ ಸ್ವರ್ಗಕ್ಕೆ ಹೊರಟೋಗ್ಬಿಡುತ್ತೆ ಅನ್ನೋ ಭಾವನೆ ಇತ್ತು. ಇದು ತಪ್ಪು ಕಲ್ಪನೆ. ಈಗ ವಿಜ್ಞಾನದ ಆವಿಷ್ಕಾರಗಳಾದ್ಮೇಲೆ ಇನ್ನೊಂದು ದೊಡ್ಡ ತೊಂದರೆ ಶುರುವಾಯಿತು. ಏನಪ್ಪಾ ಅದು ಅಂತಂದ್ರೆ, ಮನುಷ್ಯ ವಿಷಯಾಸಕ್ತನಾದ, ಸ್ವಾರ್ಥಿಯಾದ ಮತ್ತು ಸಂವೇದನಾಹೀನ ಆಗ್ತಾನೆ ಆಗಿದ್ದಾನೆ. ಈಗ ದೊಡ್ಡ ದೊಡ್ಡ ನಗರ ಪ್ರದೇಶದಲ್ಲಿ ನೋಡಿ, ಯಾರು ಮಾತಾಡ್ಸಲ್ಲ, ಏನಾಗಿದ್ರು ಸುಮ್ಮನೆ ಹೋಗ್ತಿರ್ತಾರೆ. ಇಂಥವೆಲ್ಲ ನೋಡಿ ಸಾಕಾಗಿದೆ ಬಿಡಪ್ಪ, ದಿನ ಯಾರು ಇಂಥ ಲೆಕ್ಕಕ್ಕೆ ಬಂದ್ಬಿಟ್ಟಿದ್ದಾರೆ. ವಿಜ್ಞಾನ ನಮಗೆ ಸಂವೇದನಾಶೀಲತೆಯನ್ನು ಅಳವಡಿಸ್ಕೊಳ್ಬೇಡ ಅಂತ ವಿಜ್ಞಾನ ಹೇಳಲ್ಲ. ನಿಜವಾಗಿ ವಿಜ್ಞಾನವನ್ನ ಕಲಿತ ಮೇಲೆ, ವಿಜ್ಞಾನದ ಏನು ಆ ಆವಿಷ್ಕಾರಗಳಲ್ಲಿ, ವಿಜ್ಞಾನದ ಉಪಕರಣಗಳಲ್ಲಿ ಜಗತ್ತನ್ನ ನೋಡಿದಾಗ ಸಂವೇದನಾಶೀಲತೆ ಇನ್ನೂ ಜಾಸ್ತಿ ಆಗ್ಬೇಕು. ಜಗದೀಶ್ ಚಂದ್ರ ಬೋಸರು ಸಸ್ಯಗಳಿಗೂ ಜೀವ ಇದೆ, ಅವುಗಳಿಗೂ ನೋವಿದೆ, ಅವುಗಳು ನೋವು ಅನುಭವಿಸ್ತವೆ, ಹಿಂಸೆ ಅನುಭವಿಸ್ತವೆ ಅನ್ನೋದನ್ನ ಕ್ರೆಸ್ಕೋಗ್ರಫಿ ಅನ್ನುವಂತಹ ಒಂದು ಯಂತ್ರದ ಮೂಲಕ ತೋರಿಸ್ಕೊಟ್ರು. ಆ ಕ್ರೆಸ್ಕೋಗ್ರಫಿನಲ್ಲಿ ಏನಾಗ್ತಿತ್ತು ಅಂದ್ರೆ, ಒಂದು ಪಟ್ಟಿರೋದು 1,000,000 ಪಟ್ಟು ದೊಡ್ಡದಾಗಿ ಕಾಣಿಸ್ತಿತ್ತು. ಅಷ್ಟು ದೊಡ್ಡದು, ದಶಲಕ್ಷ ಪಟ್ಟು ಹೆಚ್ಚು. ಈಗ ಒಂದು ರಾಗಿ ಕಾಳಿದೆ ಅಥವಾ ರಾಗಿ ಕಾಳಿಗಿಂತ ಇನ್ನೂ ಸಣ್ಣದು ವೈರಸ್ ನೋಡ್ಬೇಕಾದ್ರೆ, ಅದು ಟಿವಿನಲ್ಲಿ ತೋರಿಸ್ತಿದ್ರಲ್ಲ ನಿಮ್ಗೆ, ಕೊರೋನಾ ವೈರಸ್ ಕೊಂಬು ಬಾಲ ಎಲ್ಲ ಇರೋದು. ಹಂಗೆ ತೋರಿಸೋದು ಯಾವ್ದ್ರಿಂದ ಸಾಧ್ಯ ಆಯ್ತು ಅಂದ್ರೆ, ಅದು ಕ್ರೆಸ್ಕೋಗ್ರಫಿ ಅಥವಾ ಮುಂತಾದ ವೈಜ್ಞಾನಿಕ ಸಾಧನಗಳಿಂದ ಅದನ್ನ ಝೂಮ್ ಮಾಡೋದು. ಹಾಗೆ ಮರಗಿಡಗಳನ್ನ ನೋಡಿದಾಗ ಸ್ಪಷ್ಟವಾಗಿ ನಿಮಗೆ ಅವುಗಳಿಗೆ ಜೀವ ಇರೋದು, ಉಂಟಾಗ್ತಕ್ಕಂಥ ಬದಲಾವಣೆಗಳು ಇದೆಲ್ಲ ಕಾಣಿಸ್ತಾ ಇತ್ತು. ಆವಾಗ ಮನುಷ್ಯ ಇನ್ನೂ ಸಂವೇದನಾಶೀಲನಾಗಬೇಕಾಗಿತ್ತು. ಅವುಗಳನ್ನು ಕಡಿಬಾರ್ದಾಗಿತ್ತು, ಅಥವಾ ತಾನು ಸ್ವಾರ್ಥಿ ಆಗಬಾರ್ದಾಗಿತ್ತು. ಇಷ್ಟೊಂದು ರಸ್ತೆಗಳು, ಕಾಂಕ್ರೀಟ್ ಕಾಡನ್ನ ನಿರ್ಮಿಸುವ ಅಗತ್ಯ ಇರಲಿಲ್ಲ. ಯಾಕೋ ಏನೋ ಗೊತ್ತಿಲ್ಲ, ವಿಜ್ಞಾನ ಓದ್ದವನು ಕೂಡ ಸಂವೇದನಾಶೀಲನಾಗಿರಲ್ಲ, ವಿಜ್ಞಾನಿಯೂ ಕೂಡ ಸಂವೇದನಾಶೀಲನಾಗಲ್ಲ. ಎಷ್ಟೋ ಸಂದರ್ಭಗಳಲ್ಲಿ ಎಲ್ಲೋ ಒಬ್ಬೊಬ್ರು ಇರ್ಬೋದು. ಐನ್ಸ್ಟೀನ್ ಹೇಳ್ತಿದ್ನಂತೆ, ಅಂದ್ರೆ ವಿಜ್ಞಾನ ಪ್ರಭಾವದಿಂದ ಜೀವನ ಮಾಡಿದ ಮೇಲೆ ಮುಂದಿನ ಜನ್ಮ ನನಗಿದ್ರೆ ನಾನೊಬ್ಬ ವಿಜ್ಞಾನಿಯಾಗಿ ಹುಟ್ಟಬಾರ್ದು, ನಾನೊಬ್ಬ ಸಮಗಾರನ ಮಗನಾಗಿ ಹುಟ್ಟಲಿ, ಕಾಬ್ಲರ್ ಅಂದ್ರೆ ಚಪ್ಪಲಿ ಹೊಲಿಯುವಂತಕ್ಕಂಥವನ ಮಗನಾಗಿ ಹುಟ್ಟಲಿ ಅಂತ ಅವನು ಕೇಳ್ಕೊಂತಿದ್ದ ಅಂತ ಹೇಳ್ತಾರೆ. ಅಂದ್ರೆ ವಿಜ್ಞಾನದ ಭಕ್ತರಿಗೆ ಹೆಚ್ಚಾಗಿ 90% ಸಂವೇದನಾಶೀಲತೆ ಹೊರಟೋಗ್ಬಿಡುತ್ತೆ, ಸೆನ್ಸಿಟಿವ್ನೆಸ್ ಹೊರಟೋಗ್ಬಿಡುತ್ತೆ. ಆದರೆ ವಿಚಾರವಾದಿಗಳಾದಂಥ ಭಕ್ತರಿಗೂ ಕೂಡ ಈ ತರ ಆಗ್ತಾ ಇದೆ. ಅತಿ ಶುಷ್ಕ ವಿಚಾರವಾದ ಅಂತ ಹೇಳ್ತೀವಿ. ಶುಷ್ಕ ವಿಚಾರವಾದವನ್ನು ನೀವು ಅಳವಡಿಸ್ಕೊಳ್ತಾ ಹೋದ್ರೆ ನಾಳೆ ಭಕ್ತಿ ಕಳ್ಕೊಳ್ತೀರಾ. ಭಕ್ತಿ ಕಳ್ಕೊಂಡ್ಬಿಟ್ಟು ಮಾನವ ಸಂಬಂಧಗಳನ್ನು ಕೂಡ ಯಾಂತ್ರೀಕರಣಗೊಳಿಸ್ಕೊಳ್ತೀರಾ. ಮತ್ತೆ ನಿಮ್ಮ ಬಿಟ್ಟು, ಅಂದ್ರೆ ನಿಮ್ಮ ಧರ್ಮದ ಅನುಯಾಯಿಗಳನ್ನು ಬಿಟ್ಟು ಇತರೆ ಧರ್ಮದ ಅನುಯಾಯಿಗಳನ್ನ ಕೀಳಾಗಿ ನೋಡಕ್ ಶುರು ಮಾಡ್ಬಿಡ್ತೀರಾ.
ಸಂವೇದನಾಶೀಲತೆ ಇದ್ರೆ ಎಲ್ಲವೂ ಪರಮಾತ್ಮನ ಅಂಶ, ಎಲ್ಲರೂ ಪರಮಾತ್ಮನ ಅಂಶೀಭೂತರು ಅಂತ ನೋಡೋದನ್ನ ಕಲ್ತಾಗ ಅವನು ಸ್ವಲ್ಪ ಮಟ್ಟಿಗೆ ಸಂವೇದನಾಶೀಲನಾಗಬಹುದು. ಅದರ ಅರ್ಥ ವಿಜ್ಞಾನಿಗಳಲ್ಲಿ ಯಾರೂ ಸಂವೇದನಾಶೀಲರು ಇಲ್ವೇ ಇಲ್ಲ ಅಂತಲ್ಲ. ವಿಜ್ಞಾನಿಗಳಲ್ಲಿಯೂ ಕೂಡ ಸಂವೇದನಾಶೀಲರಿದ್ದಾರೆ, ವಿಚಾರವಾದಿಗಳಲ್ಲಿಯೂ ಕೂಡ ಪ್ರಾಣಿಗಳ ಬಗ್ಗೆ, ಗಿಡಗಳ ಬಗ್ಗೆ, ಪರಿಸರದ ಬಗ್ಗೆ, ಮಾನವರ ಬಗ್ಗೆ ಸಂವೇದನಾಶೀಲತೆ ಇದ್ದವರಿದ್ದಾರೆ. ಆದ್ರೆ ಕಡಿಮೆ, ಶೇಕಡಾವಾರು ಅಂತಿರಲ್ಲ, ಹಾಗೆ ಗಮನಿಸಿದಾಗ ಅಂಥವರು ಕಡಿಮೆ ಆಗ್ತಾರೆ. ಅದಕ್ಕೆ ಜಗತ್ತಿನಲ್ಲಿ ನಾವು ಮೊಟ್ಟ ಮೊದಲು ಕಲಿಸ್ಬೇಕಾದ್ದು ಮಕ್ಕಳಿಗೆ ಈಗಿನ ಕಾಲದಲ್ಲಿ ಸಂವೇದನಾಶೀಲತೆ ಅಂದ್ರೆ ತನ್ನನ್ನು ಪರರನ್ನ ತನ್ನಂತೆ ಬಗೆದಡೆ. ಸರ್ವಜ್ಞ ಹೇಳ್ತಾನೆ, ಎಲ್ಲರನ್ನೂ ತನ್ನಂತೆ ಬಗೆಯುವುದು, ಎಲ್ಲರಲ್ಲಿಯೂ ತನ್ನನ್ನೇ ನೋಡೋದು. ಅದನ್ನ ಕಲಿಸಿದ್ರೆ ಜಗತ್ತು ಬಹಳ ಸುಂದರವಾಗಿರುತ್ತೆ. ಎಲ್ಲಿ ಸಂವೇದನಾಶೀಲತೆ ಇರುತ್ತೋ ಅಲ್ಲಿ ಅವನು ಸುಖವಾಗಿರ್ತಾನೆ, ಇತರರನ್ನು ಸುಖವಾಗಿರ್ತಾನೆ. ಅದಕ್ಕೆ ಪ್ರಾಣಿಗಳ ಬಗ್ಗೆ ಪ್ರೀತಿ ಬೆಳೆಸ್ಬೇಕು ಮಕ್ಕಳಿಗೆ. ಇವತ್ತು ನಗರ ಪ್ರದೇಶದ ಮಕ್ಕಳಿಗೆ ಪ್ರಾಣಿಗಳನ್ನ ಸಾಕೋದಾಗ್ಲಿ, ಬರೀ ನಾಯಿ ಸಾಕ್ತಿದಾರಷ್ಟೇ, ಅದರಿಂದ ಏನು ಪ್ರಯೋಜನ ಇಲ್ಲ. ಆಕಳುಗಳನ್ನು ಸಾಕುವಂಥದ್ದು, ಆಕಳುಗಳ ಜೊತೆ ಮಕ್ಕಳು ಬೆಳಿಬೇಕು. ಕುರಿ, ಕೋಳಿ, ಆಡು ಇಂಥದ್ರ ಜೊತೆ ಮಕ್ಕಳು ಬೆಳಿಬೇಕು. ಆವಾಗ ಅವರು ಸಂವೇದನಾಶೀಲರಾಗ್ತಾರೆ, ಅವುಗಳಿಗೂ ಜೀವ ಇದೆ, ಅವುಗಳನ್ನ ಮಾತಾಡಿಸ್ತಾರೆ. ನಾವೆಲ್ಲ ಚಿಕ್ಕವರಿದ್ದಾಗ ಪ್ರಾಣಿಗಳ ಜೊತೆ ಬೆಳೆದ್ವಿ. ಅದರಲ್ಲೂ ಮೈಸೂರಿಗೆ ಹೋಗೋಕೆ ಮುಂಚೆ ಮೈಸೂರಲ್ಲಿ ಹಾಸ್ಟೆಲಲ್ಲಿ ನಮಗೆ ಪ್ರಾಣಿಗಳ ಸಹವಾಸ ಬರ್ತಿರ್ಲಿಲ್ಲ. ಮನೆಗೆ ಬಂದಾಗ ಮನೆಯಲ್ಲಿ ಬಡತನ ಇದ್ರೂ ಕೂಡ ಹಸುಗಳು, ಎತ್ತುಗಳು, ಆಮೇಲಿಂದ ಅವುಗಳ ಜೊತೆ ಒಂದೊಂದು ಆಡು, ಹೋತ ಸಾಕ್ತಿದ್ರು, ಆಡು ಸಾಕ್ತಿದ್ರು, ಕುರಿಗಳು ಶಬ್ದ ಕೇಳಿಸ್ತಿತ್ತು. ಅಂದ್ರೆ ಇದೆಲ್ಲ ಇದ್ದಾಗ ಆ ಜಗತ್ತು ಬೇರೆನೆ ಇರ್ತದೆ. ಅದಕ್ಕೆ ಜಪಾನ್ ದೇಶದಲ್ಲಿ ಪ್ರಾಣಿಗಳ ಕೆಫೆನೆ ಮಾಡಿಬಿಟ್ಟಿದಾರಂತೆ. ಯಾಕಂದ್ರೆ ಅಲ್ಲಿ ನಗರಗಳನ್ನು ದೊಡ್ಡದಾಗಿ ಬೆಳೆಸ್ಕೊಂಡ್ಬಿಟ್ಟಿದ್ದಾರೆ. ಪ್ರಾಣಿ ಕೆಫೆ ಮಾಡಿಕೊಂಡು ಶನಿವಾರ ಭಾನುವಾರ ರಜೆ ಇದ್ದಾಗ ಅವರು ಆ ಪ್ರಾಣಿಗಳ ಜೊತೆ ಹೋಗಿ ಆಟ ಆಡುವಂಥದ್ದು, ಅವುಗಳಿಗೆ ತಿನ್ನಿಸುವಂತಹದ್ದು, ಅವುಗಳನ್ನ ಸ್ವಚ್ಛ ಮಾಡುವಂತಹದ್ದು, ಅವುಗಳಿಗೆ ಒಟ್ಟು ಅವುಗಳಿಗೂ ಜೀವ ಇದೆ, ಅವುಗಳ ಜೊತೆ ಬದುಕಬೇಕು ಅಂತಕ್ಕಂಥದ್ದನ್ನ ಮಕ್ಕಳಿಗೆ ಕಲಿಸ್ತಾರೆ. ಅದಕ್ಕೆ ಜಗತ್ತು ಸಹ್ಯವಾಗಬೇಕಾದ್ರೆ, ಜಗತ್ತು ದೇವರ ಮನೆ ಅಂತ ನಿಮ್ಗೆ ಅನಿಸ್ಬೇಕಾದ್ರೆ ಈ ಸಂವೇದನಾಶೀಲತೆಯನ್ನು ಬೆಳೆಸ್ಕೋಬೇಕು. ಸಂವೇದನಾಶೀಲತೆ ಇಲ್ಲದ ಜೀವನ ಅದೊಂದು ಜೀವನನೇ ಅಲ್ಲ ನನ್ನ ಪ್ರಕಾರ. ಅವನ್ ಬೇಕಾದಷ್ಟು ಗಳಿಸ್ಬೋದು, ಕೋಟಿ ಗಳಿಸ್ಬೋದು. ಆಮೇಲಿಂದ ರಾಜರುಗಳು ಯುದ್ಧ ಮಾಡ್ತಿದ್ರು, ಅನಿವಾರ್ಯವಾಗಿ ದುಷ್ಟರ ಮೇಲೆ ಯುದ್ಧ ಮಾಡೋದು ಬೇರೆ. ಆದ್ರೆ ಕೆಲವರು ಒಳ್ಳೆಯವ್ರ ಮೇಲೂ ಯುದ್ಧಕ್ಕೆ ಹೋಗ್ತಾರೆ. ವಿಸ್ತರಣವಾದ ಅಂತ ಒಂದಿರುತ್ತೆ. ಇವೆಲ್ಲ ಏನಿದಾವಲ್ಲ ಇವು ಒಳ್ಳೆಯವಲ್ಲ. ರಾಜಕಾರಣ ದೃಷ್ಟಿಯಿಂದಾಗ್ಲಿ, ಜಗತ್ತಿನ ದೃಷ್ಟಿಯಿಂದಾಗ್ಲಿ ಇದು ಒಳ್ಳೇದಲ್ಲ. ವಿಸ್ತರಣವಾದವನ್ನು ಬಿಡಬೇಕು. ಈಗಂತೂ ವಿಶ್ವಸಂಸ್ಥೆ ಆಗಿದೆ, ಪ್ರಜಾಪ್ರಭುತ್ವ ಎಲ್ಲ ಕಡೆ ಬಂದಿದೆ. ಇವಾಗ ವಿಸ್ತರಣವಾದ ಬೇಡ. ಒಂದ್ ವೇಳೆ ನಮ್ಮ ಭಾರತೀಯರಿಗೆ ವಿಸ್ತರಣವಾದ ಇದ್ದಿದ್ರೆ ಇಷ್ಟೊತ್ತಿಗೆ ಜಮ್ಮು ಆಕ್ರಮಿತ ಪಾಕ್ ಆಕ್ರಮಿತ ಜಮ್ಮು ಕಾಶ್ಮೀರವನ್ನ ಕಿತ್ಕೊಳ್ಳೋದಕ್ಕೆ ಈ ಯುದ್ಧದಲ್ಲಂತೂ ಕಿತ್ಕೊಳ್ಳೇಬಹುದಾಗಿತ್ತು. ಆದರೆ ಸಂವೇದನಾಶೀಲತೆ ಭಾರತೀಯರಿಗಿದೆ, ರಾಜಕಾರಣಿಗಳಿಗೂ ಇದೆ, ವಿಜ್ಞಾನಿಗಳಿಗೂ ಇದೆ, ಸಾಮಾನ್ಯ ಪ್ರಜೆಗಳಿಗೂ ಇದೆ. ಆದ್ರೆ ಇಲ್ಲಿ ನಾವು ತಪ್ಪಿರೋದೇನಪ್ಪ ಅಂದ್ರೆ ಭಾರತೀಯರು ಸಿವಿಕ್ ಸೆನ್ಸ್ ಮತ್ತು ಕಾಮನ್ ಸೆನ್ಸ್, ನಾಗರಿಕ ಪ್ರಜ್ಞೆ, ಪೌರ ಪ್ರಜ್ಞೆ ಅಂತ ಕರೀತಾರೆ. ಸಿವಿಕ್ ಸೆನ್ಸ್ ಅಂತ ಒಂದು ಪಾಠ ಇತ್ತು, ನಾವು ಇಂಗ್ಲಿಷಲ್ಲಿ, ನಾವು 9th ಅಲ್ಲಿ ಇದ್ದಾಗ ಇಂಗ್ಲಿಷಲ್ಲಿ ಒಂದು ಪಾಠ ಇತ್ತು. ಅದನ್ನು ಅಳವಡಿಸ್ಕೋಬೇಕು ನಾವು. ಪೌರ ಪ್ರಜ್ಞೆ ಅಂದ್ರೆ ಸ್ವಚ್ಛತೆ ಮತ್ತು ಜಾಗೃತಿ. ಇದನ್ನು ಕಾಮನ್ ಸೆನ್ಸ್, ನಾವು ನಮಗೇನ್ ಹಿತ ಆಗತ್ತೋ ಅದು ಇನ್ನೊಬ್ರಿಗೂ ನಾವು ಮಾಡಬೇಕು, ಅದು ಕಾಮನ್ ಸೆನ್ಸ್.
ಗೊತ್ತಾಯ್ತಲ್ವಾ? ಸಾಮಾನ್ಯ ಜ್ಞಾನ. ಇಂತಹ ಸಂವೇದನಾಶೀಲತೆಯನ್ನು ಬೆಳೆಸ್ಕೊಂಡಾಗ ಜಗತ್ತು ಅದೇ ದೇವರ ಮನೆ ಅಂತ ಅನಿಸ್ತದೆ. ಇಲ್ಲಿರ್ತಕ್ಕಂಥವರೆಲ್ಲರೂ ನನ್ನವರು, ನನ್ನ ಬಂಧು ಬಳಗ. ಅದು ಸರ್ವಜ್ಞ ಹೇಳ್ತಾನಲ್ಲ, ಏನದು? ಊರೆಲ್ಲ ನೆಂಟರು, ಊರೆಲ್ಲ ನೆಂಟರು, ಕೇರಿಯೆಲ್ಲವೂ ಬಳಗ. ಚೆನ್ನಾಗಿದೆ ಅಲ್ವಾ? ಊರೆಲ್ಲ ನೆಂಟರು, ಕೇರಿಯೆಲ್ಲವೂ ಬಳಗ. ಧಾರುಣಿಯೇ ಕುಲದೈವವಾಗಿರಲು, ಧಾರುಣಿ ಅಂದ್ರೆ ಭೂಮಿ. ಎಷ್ಟು ಚಂದ ಹೇಳ್ತಾನೆ ನೋಡಿ. ಧಾರುಣಿಯೇ ಕುಲದೈವವಾಗಿರಲು ಯಾರನ್ನು ಬಿಡಲಿ ಸರ್ವಜ್ಞ. ಇದು ಮತ್ತೆ ಹಾಗಾದ್ರೆ ಸರ್ವಜ್ಞ ಕೆಲವರಿಗೆಲ್ಲ ಬೈತಾನಲ್ಲ, ಬೈದ್ ಬುದ್ಧಿ ಹೇಳೋದದು, ಬೈದ್ ಬುದ್ಧಿ ಹೇಳೋದು ಅದು ಬೇಕು. ಸೆನ್ಸಿಟಿವ್ನೆಸ್ ಎಲ್ಲಿರ್ತದೋ, ತಾಯಿ ಒಂದು ಮಗುವನ್ನು ಬೆಳೆಸುವಾಗ ಅದಕ್ಕೆ ಬೈಬೇಕಾಗ್ತದೆ. ಆವಾಗ ಅದು ಆ ಮಗುವಿನ ಉದ್ಧಾರಕ್ಕಾಗಿ. ಹಾಗೆ ಸರ್ವಜ್ಞ ಹೇಳೋದು, ತಿದ್ದಿ ಹೇಳೋದು, ವಿಮರ್ಶಾ ಪ್ರಜ್ಞೆಯಿಂದ ಹೇಳೋದು, ಝಂಕಿಸಿ ಬೈದು ಹೇಳೋದು, ಅದು ನನ್ನ ಬಂಧು ಬಳಗ ಇವರು. ಅದು ಈ ವಚನವನ್ನು ನಾವೆಲ್ಲರೂ ಚೆನ್ನಾಗಿ, ಇವನಾರವ ಅದು ಅದ್ಭುತವಾದ ವಚನ ಬಸವಣ್ಣವ್ರದ್ದು. ಅದನ್ನ ಇನ್ನು ಸಾಹಿತ್ಯಾತ್ಮಕವಾಗಿ ಹೇಳೋದು ಸರ್ವಜ್ಞ. ಊರೆಲ್ಲ ನೆಂಟರು, ಕೇರಿಯೆಲ್ಲವೂ ಬಳಗ, ಧಾರುಣಿಯೇ ಕುಲದೈವವಾಗಿರಲು ಯಾರನ್ನು ಬಿಡಲಿ ಸರ್ವಜ್ಞ. ಹೀಗೆ ಈ ಒಂದು ವಿಶಾಲ ಮನೋಭಾವನೆ ಇದ್ರೆ ಈ ಜಗತ್ತು ಮನೆಯಾಗಿ ಅಥವಾ ದೇವರ ಗುಡಿಯಾಗಿ, ಇಲ್ಲಿರ್ತಕ್ಕಂಥವರೆಲ್ಲರೂ ತನ್ನವರಾಗಿ ಕಾಣ್ತಾರೆ. ಅವಾಗ ಯಾರನ್ನು ಕೊಲ್ಲುವ ಅಗತ್ಯ ಬೀಳಲ್ಲ. ಹಾಗಂತೇಳಿ ಈ ಜಗತ್ತಿನಿಂದ ಹಿಂಸೆ ಹೊರಟೋಗ್ಬಿಡುತ್ತೆ ಅಂತಲ್ಲ. ನೋ, ಇಡೀ ಕರ್ನಾಟಕವನ್ನು ನೀವು ಕೈಲಾಸವನ್ನಾಗಿ ಮಾಡ್ಬೋದು, ಇಡೀ ಭಾರತವನ್ನು ಕೈಲಾಸವನ್ನಾಗಿ ಮಾಡ್ಬೋದು. ಹಮಾಸ್ನವ್ರನ್ನ ಹೆಂಗ್ ಬದಲಾವಣೆ ಮಾಡ್ತೀರಾ? ಬದಲಾವಣೆ ಮಾಡೋಕ್ಕಾಗಲ್ಲ. ಆವಾಗ ಅವ್ರಿಗೆ ಅವ್ರ ಭಾಷೆಯಲ್ಲಿ ಪಾಠ ಹೇಳ್ತಾರೆ ಆ ದೇಶದವ್ರು. ಅದಕ್ಕೆ ಇಡೀ ಜಗತ್ ಬಗ್ಗೆ ನೀವೇನ್ ಬೇಜಾರು ಮಾಡ್ಕೋಬೇಕು ಅಂತಿಲ್ಲ. ಆಮೇಲೆ ನಾವೆಲ್ಲ ಶಾಂತವಾಗಿರ್ತೀವಿ. ಸೈನಿಕರಲ್ಲಿ ಪಾಕಿಸ್ತಾನದ ವಿರುದ್ಧ ಹೋರಾಟ ಮಾಡಿ ಭಯೋತ್ಪಾದಕರನ್ನ ನಾಶ ಮಾಡುವಾಗ, ಇಲ್ಲ ನಮ್ಮ ಸೈನಿಕರು ಭಯೋತ್ಪಾದಕ ನಾಶ ಮಾಡಬಾರ್ದು, ಯುದ್ಧಕ್ಕೆ ಹೋಗ್ಬಾರ್ದು ಅಂತ ಕೆಲವು ತರಲೆ ವಿಚಾರವಾದಿಗಳು ಮತ್ತು ಹಣಕ್ಕಾಗಿ ವಿಚಾರವಾದವನ್ನು ಮಂಡಿಸುವವರು ಈ ತರ ಹೇಳ್ತಿದ್ರು. ಕಾರ್ಗಿಲ್ ಯುದ್ಧ ಆದಾಗ, ಬೇರೆ ಬೇರೆ ಸಂದರ್ಭ ದಾಳಿ ಆದಾಗ, ಅವ್ರ ಮೇಲೆ ದಾಳಿ ಮಾಡಬಾರ್ದು, ಮತ್ತು ಅವ್ರು ನಮ್ಮ ಮೇಲೆ ಮಾಡಿರೋ ದಾಳಿ. ಆವಾಗ ಅದಕ್ಕೆ ಯೋಗಿ ಹೇಳ್ತಿದ್ರಂತೆ, ಯೋಗಿ ಬಹಳ ಉಗ್ರ ಕ್ರಮ ಕೈಗೊಂಡಾಗ, ಬಹಳ ದಿಟ್ಟ ಕ್ರಮ ಕೈಗೊಂಡಾಗ ಕೆಲವರೆಲ್ಲ ಹೋಗಿ ಹೇಳಿದ್ರಂತ ಬುದ್ಧಿಜೀವಿಗಳು, ಇಲ್ಲ ಈ ತರ ನೀವು ಎನ್ಕೌಂಟರ್ ಮಾಡಬಾರ್ದು. ಆಗ ಅವ್ರು ಹೇಳಿದ್ರಂತ, ಆಯ್ತು ಎನ್ಕೌಂಟರ್ ಮಾಡಲ್ಲ, ನಿಮ್ ಮನೆ ಹೆಣ್ಮಕ್ಳ ಮೇಲೆ ಅತ್ಯಾಚಾರ ಆದಾಗ ನಾವು ಕೇಸ್ ತಗೊಳಲ್ಲ, ಕಂಪ್ಲೇಂಟ್ ತಗೊಳಲ್ಲ, ಒಪ್ಪಿಗೆನ ಅಂದ್ರೆ ಬುದ್ಧಿಜೀವಿಗಳೆಲ್ಲ ಸುಮ್ಮನೆ ಬಂದಂತೆ. ಗೊತ್ತಾಯ್ತಲ್ವಾ? ಆ ಥರ ಅಲ್ಲ, ನಾವು ಅವ್ರ ಸ್ಥಾನದಲ್ಲಿ ನಿಂತು ನೋಡ್ಬೇಕು. ರಾಜಕಾರಣಿಗಳಾಗಿದ್ದಾಗ ಅವ್ರ ಸಮಸ್ಯೆ ಏನು, ಇನ್ನೊಬ್ರು ಅವ್ರ ಮನೆಗೆ, ಈಗ ಆ ಗೋಧ್ರಾ ದುರಂತದಲ್ಲಿ ರೈಲ್ನ ಸುಟ್ರಲ್ಲ, ಆ ಗೋಧ್ರಾ ಗಲಾಟೆ ಆಗಿದ್ದು ಆಮೇಲೆ. ಮೊದಲು ಟ್ರೈನಲ್ಲಿ ಸುಟ್ರಲ್ಲ, ಆವಾಗ ಗೋಧ್ರಾ ದುರಂತ ಆಗ್ಬಾರ್ದಾಗಿತ್ತು, ಮೋದಿನೇ ಕೊಲ್ಸಿದ್ರು. ಹೌದು, ಆ ಟ್ರೈನಲ್ಲಿ ಸುಟ್ಟಾಗ ಏನು ರಾಷ್ಟ್ರೀಯ ಸ್ವಯಂ ಸೇವಕರು ಅಥವಾ ವಿಶ್ವ ಹಿಂದೂ ಪರಿಷತ್ನವರು ನಿಮ್ ಚಿಕ್ಕಪ್ಪನೋ ನಿಮ್ ಚಿಕ್ಕಮ್ಮನೋ ನಿಮ್ಮ ಅಣ್ಣನ ತಮ್ಮನ ತಂಗಿನೋ ಆಗಿದ್ರೆ ಆವಾಗ ನಿಮ್ಗೂ ಸಿಟ್ಟು ಬರ್ತಿತ್ತಲ್ವಾ? ಅದಕ್ಕೆ ಎಲ್ಲರದ್ದು ಜೀವವೇ. ಮೊದ್ಲು ಅವರೇ ದಾಳಿ ಮಾಡೋದು, ಮೊದ್ಲು ಭಯೋತ್ಪಾದಕರು ದಾಳಿ ಮಾಡ್ತಾರೆ, ಆಮೇಲೆ ಒದೆ ತಿಂತಾರೆ. ಅದಕ್ಕೆ ನಾವು ಅಸ್ತು ಅನ್ಲೇಬೇಕು, ಅನ್ಲೇಬೇಕು. ಆದ್ರೆ ನಾವು ಸುಮ್ಮನೆ ಇನ್ನೊಬ್ಬರಿಗೆ ತೊಂದರೆ ಕೊಡಬಾರ್ದು, ಅದನ್ನ ಅಳವಡಿಸ್ಕೋಬೇಕು. ಗಣಾಚಾರವನ್ನು ಹೇಳಿದ್ದಾರೆ, ಭೃತ್ಯಾಚಾರವನ್ನು ಹೇಳಿದ್ದಾರೆ. ಪರಮಾತ್ಮನನ್ನು ವರ್ಣಿಸುವಾಗಲೂ ಬಸವಣ್ಣನವರು ಎಡದ ಕೈಯಲ್ಲಿ ಹಾಲ ಬಟ್ಟಲು, ಬಲದ ಕೈಯಲ್ಲಿ ಓಜಗಟ್ಟಿಗೆ. ಆವಾಗ ಬಂದನು ಎನ್ನಯ್ಯ ಬಡಿದು ಹಾಲು ಕುಡಿಸುವ ತಂದೆ. ಅಂದ್ರೆ ಎಡದ ಕೈಯಲ್ಲಿ ಹಾಲು ಬಟ್ಲು ಇಟ್ಕೊಂಡಿದ್ದಾನಂತೆ ಪರಮಾತ್ಮ, ಬಲದ ಕೈಯಲ್ಲಿ ಓಜಗಟ್ಟಿಗೆ ಅಂದ್ರೆ ಕ್ರಮ ಕಲ್ಸಕ್ಕೋಸ್ಕರ ಹೊಡೆಯೋದು, ಕೋಲು ಬಡಿತಿರ್ತಾರಲ್ಲ ಶಿಕ್ಷಕರು, ಕೋಲು ಇಟ್ಕೊಂಡಿರ್ತಾರಲ್ಲ, ಅದಕ್ಕೆ ಓಜಗಟ್ಟಿಗೆ ಅಂತ ಕರೆದಿದ್ದಾರೆ. ನೋಡ್ರಿ ಎಂತ ಅದ್ಭುತವಾದ ಶಬ್ದ ಅದಂದ್ರೆ. ಓಜಗಟ್ಟಿಗೆ ಅಂದ್ರೆ ಒಂದು ಕ್ರಮಗೊಳಿಸೋದಕ್ಕೋಸ್ಕರ, ಶಿಸ್ತು ಕಲ್ಸಕ್ಕೋಸ್ಕರ ಹೊಡಿತಕ್ಕಂಥದ್ದು.
ಯಾವಾಗ ಬಂದವನು ಎನ್ನಯ್ಯ ಬಡಿದು ಹಾಲು ಕುಡಿಸುವ ತಂದೆ. ಅದನ್ನ ನಾವು ಕಲ್ತ್ಕೋಬೇಕು. ರಾಜಕಾರಣಿಗಳಿಗೆ ಮೋದಿಯವರು ಪ್ರಶಂಸೆಗೆ ಒಳಗಾಗೋದು ಅದೇನೆ. ಅವರು ತಾವಾಗಿ ಯುದ್ಧಕ್ಕೆ ಹೋಗಲ್ಲ, ಯುದ್ಧ ಬೇಡ ನಮಗೆ, ಆದರೆ ದುಷ್ಟರ ಸಂಹಾರ ಮಾಡಲೇಬೇಕು. ಅದನ್ನ ಜಗತ್ತಿನಲ್ಲಿ ಶಾಂತಿಯನ್ನು ನೆಲೆಗೊಳಿಸೋದಕ್ಕೆ ಅದು ಅನಿವಾರ್ಯವಾದ ಪ್ರಸಂಗ. ಈ ಒಂದು ಸರಿಯಾದ ಅರ್ಥವನ್ನು ಮಾಡಿಕೊಂಡು ಸಂವೇದನಾಶೀಲತೆಯನ್ನು ಬೆಳೆಸ್ಕೊಳ್ಳೋಣ. ಇದಿಷ್ಟು ಇವತ್ತಿನ ಚಿಂತನ. ಸರ್ವರಿಗೂ ಶರಣು ಶರಣ.